ತಗೊಳ್ರಿ ಒಂದು ವಾಕ್ಯವನ್ನು. ಈ ಥೀಮ್ ಏನಂದರೆ ಅದೇ ಥೀಮೆ. ಯಾವುದು? ಆದರೂ ಅಲ್ಲೇ ಒಂದು ವಾಕ್ಯ ಓದೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ, ಹೀಬ್ರೂ 12ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲೊಂದು ವಾಕ್ಯ ನಾವು ನೋಡೋಣ. 2ನೇ ವಾಕ್ಯ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಏನು ಚಿತ್ತ ಬೇಕು? ಸ್ಥಿರ ಚಿತ್ತ. ಈ ವಾಕ್ಯ ಇವಾಗ ಯಾರು ಹೇಳಿದ್ರಲ್ಲ ಓಡಬೇಕಂತ, ಯಾರು ಹೇಳಿದ? ಗೀತಮ್ಮನ? ಮುತ್ತಮ್ಮ? ಓಕೆ, ಎಲ್ಲ ಯಾರೋ ಒಂದು ಅಮ್ಮ. ಎಲ್ಲ ನನಗೆ ಅಮ್ಮಗಳೇ, ಎಲ್ಲ ನನಗೆ ಅಕ್ಕಗಳೇ, ಎಲ್ಲ ನನ್ನ ತಂಗಿಗಳೇ. ಆಮೇನ್. ಶಬ್ದ ಬರ್ತಾ ಇಲ್ವೇ? ಯಾಕೆ ಅಮ್ಮ ಅಂತಾನೆ ಬೇಜಾರ? ಅದೊಂದು ಗೌರವ ಅಷ್ಟೇ. ಒಂದು ಹೆಣ್ಮಕ್ಳು ನಮಗೆ, ಪಾಸ್ಟ್ರಿಗೆ, ಒಂದ ತಾಯಿಯಾಗಿರ್ತಾರೆ, ಒಂದ ಅಕ್ಕ ಆಗಿರ್ತಾರೆ, ಒಂದ ತಂಗಿ ಆಗಿರ್ತಾರೆ. ಅಮ್ಮ ಆಗಿದ್ರೆ ಇನ್ನೂ ಒಳ್ಳೇದೆ, ಜಾಸ್ತಿ ಕಮಿಷನ್ ಜಾಸ್ತಿ ಬರ್ತಿದೆ. ಕರೆಕ್ಟ್ ಇದ್ದೀರಾ? ಅಮ್ಮ ಅಂದರೆ ಬಾಚಿ ಕರೆಕ್ಟಾ? ಅಮ್ಮ ಏನು ಮಾಡ್ತಾಳೆ? ತನಗಿಲ್ಲ ಅಂದ್ರೂ ಹಂಗೆ. ಅದಕ್ಕೆ ನನಗೆ ಎಲ್ಲರೂ ಅಮ್ಮ ಆಗಿರ್ಬೇಕಂತ ಇಷ್ಟಪಡ್ತೀನಿ. ಆಮೇಲೆ ಇದ್ದೀರಾ? ಸರಿ, ವಾಕ್ಯ ಏನು ಹೇಳ್ತಾ ಇದೆ? ಆನ್ಲೈನ್ ಬಂದಿರೋ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ. ಇದು ನೈಟ್ ಪ್ರಾರ್ಥನೆ ಮುಗಿದು ಈಗ ನಾವು ಮುಂಜಾನೆ ಪ್ರಾರ್ಥನೆ ಜಸ್ಟ್ ಒಂದು 15 ಮಿನಿಟ್ಸ್ ನಾನು ಮಾತಾಡ್ತೀನಿ. ಅದಾದಮೇಲೆ ನಾವು ಎಲ್ಲಿಂದ ಪಾಪ ಎಲ್ಲ ಬಂದಿದ್ದಾರೆ, ನೈಟೆಲ್ಲ ಕಟ್ನೆಲ್ಲ ಬಿಡ್ತಾ ಇದ್ದಾರೆ ಹಂಗಂಗೆ. ಓಕೆ, ಓದೋಣ ವಾಕ್ಯವನ್ನು. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ. ನೋಡ್ರಿ, ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು ಯಾರಾಗಿದ್ದಾನಂತೆ? ಈ 1ನೇ ತಾರೀಕು ದಿನ ದೇವರಾಗಿದ್ದ. ಆಮೇಲೆ ಜೋರಾಗಿ ಹೇಳ್ರಿ, ಹೆಂಗೆ ನಮಗೆ ನಂಬಿಕೆಯನ್ನು ಹುಟ್ಟಿಸ್ತಾನೆ? ಯಾರು ನಮಗೆ ನಂಬಿಕೆ ಹುಟ್ಟಿಸೋದು? ನಮಗೆ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು. ಯಾಕಂದ್ರೆ ಆತ ನಮಗೆ ನಂಬಿಕೆಯನ್ನು ಹುಟ್ಟಿಸ್ತಾನಂತೆ. ಯಾರು? ಯೇಸು. ಹೇಗೆ ನಂಬಿಕೆ ಹುಟ್ಟಿಸ್ತಾನೆ? ಭಯಪಡಬೇಡ್ರಿ, ನಿಮ್ಮೆಲ್ಲರ ಪಾಪಗಳನ್ನು ನಾನು ಹೊತ್ಕೊಂಡಿದ್ದೇನೆ, ನಿಮ್ಮೆಲ್ಲರ ಅಕ್ರಮಗಳನ್ನು ನಾನು ಹೊತ್ಕೊಂಡಿದ್ದೇನೆ. ಹಳೆ ಒಡಂಬಡಿಕೆಯಲ್ಲಿ ಒಂದು ಮಡಕೆನ ಏನು ಮಾಡ್ತಾ ಇದ್ರು? ಕುಂಬಾರನೆ ಒಂದು ಆಡ್ತೀವಿ, ಗೊತ್ತಿ ಜ್ಞಾಪಕ ಇದೆಯಾ? ಕುಂಬಾರನೆ ನನ್ನನ್ನು ನಾನು ಜೇಡಿಮಣ್ಣ ಸ್ಥಾನದಲ್ಲಿ ಇಲ್ಲ, ನನಗಾಗಿ ಒಬ್ಬರು ಜೇಡಿಮಣ್ಣ ಆದರು. ಯಾರು ಗೊತ್ತಾ? ಅವರು ನನ್ನ ಕರ್ತನಾದ ಯೇಸು ಕ್ರಿಸ್ತರು. ಅವ್ರನ್ನ ಹಾಕಿ ಹೆಂಗೆ ತುಳಿಬೇಕು ಹಂಗೆಲ್ಲ ತುಳಿದ್ರು. ಎಷ್ಟು ತುಳಿಬೇಕು ಅಷ್ಟು ತುಳಿದ್ರು. ಅವ್ರನ್ನ ತುಳಿದು ನಮ್ಮನ್ನು ಸುಂದರವಾಗಿ ದೇವರು ರೂಪಿಸಿರುವ ದೇವನಾಗಿ. ಹೇಳ್ರಿ, ಅವ್ರನ್ನ ತುಳಿದು ನಮ್ಮನ್ನು ರೂಪಿಸಿರುವ ದೇವನಾಗಿ. ನಮ್ಮನ್ನು ತುಳಿದು ನಮ್ಮನ್ನು ರೂಪಿಸಿಲ್ಲ. ನಮ್ಮನ್ನು ತುಳಿದ್ರೆ ಅಷ್ಟೇ, ನಮ್ಮ ಕತೆ ಮುಗೀತು, ಫಿನಿಶ್, ಕಥಮ್, ಕಥಮ್ ಬಂದ್. ಆದರೆ ಕ್ರಿಸ್ತನನ್ನು ನಮಗಾಗಿ ಜಜ್ಜಿ ತುಳಿಯಲ್ಪಟ್ಟು ಇವತ್ತು ನಾವು ಅವನ್ನ ದೃಷ್ಟಿಸಿ ನೋಡೋದರಿಂದ ನಾವು ಪ್ರಕಾಶ ಹೊಂದಿಕೊಳ್ತೇವೆ. ಅದಕ್ಕೆ ನಂಬಿಕೆಯನ್ನು ಹುಟ್ಟಿಸುವನಾತನ. ಅಂದರೆ ನೀನೇನು ಭಯಪಡಬೇಡ, ನಾನಿದ್ದೇನೆ. ಆಮೇಲೆ ನಾನು ನಿನಗಾಗಿ ಪಾಪವಾಗಿದ್ದೇನೆ, ನಾನು ನಿನಗಾಗಿ ಶಾಪವಾಗಿದ್ದೇನೆ, ನಾನು ನಿನಗೆ ಗಾಯವಾಗಿದೆ ಅಂತ ಹೇಳಿ ನಮಗೆ ಆತನ ಏನು ಮಾಡ್ತಾನೆ? ನಂಬಿಕೆಯನ್ನು ಹುಟ್ಟಿಸಿ ಅದನ್ನು ಕೊನೆ ತನಕ ಪೂರೈಸುವ ದೇವನಾಗಿದೆ. ಅದಕ್ಕೆ ಅವರನ್ನು ನಾವು ದೃಷ್ಟಿಸಿ ನೋಡಬೇಕಂತ. ಯೇಸು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಎಂಬ ಪದಕ್ಕೆ ಅಷ್ಟು ಗೌರವ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ಇರೆ, ಯೆಹೋವ ಶಮ್ಮ, ಯೆಹೋವ ನಿಸ್ಸಿ ಇರ್ಬೋದು, ಅದು ಕ್ರಿಯೆಗಳು ನಡೆಸಿರ್ಬೋದು.
ಆದರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಯೇಸು ಎಲ್ಲವನ್ನ ಆತ ನಮಗಾಗಿ ಮಾಡುವ ದೇವನಾಗಿ, ಯೆಹೋವ ಈರೇನು ಆತನಾಗಿದ್ದಾನೆ, ಯೆಹೋವ ಶಮ್ಮನ ಆತನಾಗಿದ್ದಾನೆ, ಎಲ್ ಶಡಾಯ್ ಕೂಡ ಆತನಾಗಿದ್ದಾನೆ. ಎಲ್ಲವನ್ನು ಆತ ನಮಗಾಗಿ ಪ್ರತಿ ದಿನವೂ ಮಾಡಲು ಶಕ್ತನಾಗಿರುವ ದೇವನಾಗಿದ್ದಾನೆ. ಆಮೇಲೆ ಇವತ್ತು ರಾತ್ರಿ ನಮ್ಗೆ ದೇವ್ರು ಹೆಂಗೆ ನಂಬಿಕೆ ಹುಟ್ಟಿಸಿದ್ರೆ ಹೇಳಿ ನೋಡೋಣ. ಹೆಂಗೆ ನಂಬಿಕೆ ಹುಟ್ಟಿಸಿದ್ರು? ಒಂದು ಹಾಡು ಹೇಳ್ತಾನೆ ಇದೆ ನಿಮಗೆ. ಆದರೂ ಹಾಗಾದರೆ ಅವ್ರು ನಮ್ಮನ್ನು ಕಂಡ ವಿಧ ಹೆಂಗಂತೆ, ಅದು ನಮ್ಮ ಕಂಡ ವಿಧನೇ ದೊಡ್ಡದು. ಇವಾಗ ಹಳೆ ಒಡಂಬಡಿಕೆಗೆ ಹೋದಾಗ ಉದಾಹರಣೆ ನಾವು ನೋಡುವಾಗ, ಜೋಸೆಫ ಅವರ ಅಣ್ಣಂದ್ರೆಲ್ಲ ಹೇಳ್ತಾರೆ ಅವನ್ನ ದೇವರು ದೊಡ್ಡದಾಗಿ ನೋಡಿದ್ರು. ಅವನಿಗೆ ಕನಸನ್ನು ಕೊಟ್ಟು ನಂಬಿಕೆಯನ್ನು ದೇವರು ಉಂಟು ಮಾಡ್ತಾ ಇದ್ದಾರೆ ಅವನಿಗೆ. ಅಂದರೆ ವರ್ಡೇ ನಾನು ಇವತ್ತು ಬೋಧಿಸ್ತಾ ಇದ್ದೇನೆ. ಅದು ಆ ವಾಕ್ಯ ನಿಮ್ಗೆ ಕೊಡುವಾಗ ನೀವೇನಾಗ್ತೀರಂತೆ, ಆ ವಾಕ್ಯ ನಿಮಗೆ ನಂಬಿಕೆನ ಹುಟ್ಟಿಸ್ತೈತೆ. ನಮ್ಮ ಪಾಸ್ಟ್ ಹೇಳ್ತಾ ಇದ್ದಾರೆ, ದೇವ್ರು ನಾವು ನಂಬಿಕೆ ನಮ್ಮ ದೊಡ್ಡದಾಗಿ ದೇವ್ರು ನೋಡ್ತಾರಂತೆ. ನಾವು ಹಿಂಗಿರೋಲ್ಲ, ನಾವು ಚೆನ್ನಾಗಿರ್ತೀವಂತೆ. ಇವಾಗ ನಾನು ಹೇಳಿದ್ನಲ್ಲಿ ನಿಮಗೊಂದು ನಂಬಿಕೆ ಹುಟ್ಟಿದ್ಯಾ? ಇಬ್ಬರಿಗೆ ಪ್ರವಾದನೆ ನಂಬಿಕೆ ಹುಟ್ಟಿದ್ಯಾ? ಅದನ್ನು ದೇವರು ಪೂರೈಸ್ತಂತ ನಂಬ್ರಿ. ಅನಿಲ್ ಗೌಡ ಹೇಳಿದಲ್ಲ, ದೇವರು ನಿಮ್ಮನ್ನು ಕರೆದು ಹೇಳಿದ್ದಾರೆ. ಜಸ್ಟ್ 2 ಫ್ಯಾಮಿಲಿಗೆ ಇವತ್ತು. ಆಮೇಲೆ ನಂಬಿಕೆಯನ್ನು ಹುಟ್ಟಿಸುವವನು ಆತನೇ. ನೋಡ್ರಿ, ಕನಸಲ್ಲಿ ನಂಬಿಕೆಯನ್ನು ಹುಟ್ಟಿಸ್ತಾರೆ. ಎಲ್ಲಿ ಅವನು ದೊಡ್ಡ ದೊಡ್ಡ ಮನುಷ್ಯನಾಗದ್ರೆ ನಂಬಿಕೆ, ಅದು ಆ ಪ್ರೊಸೆಸ್ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಎಲ್ಲಿಂದ ಎಲ್ಲಿಗೆ ಅವನೇನು ಸಾಧಾರಣ ಮನುಷ್ಯ, ಎತ್ಕೊಂಡು ಮಾರಾಕ್ತಾರೆ. ಅವನ್ನ ಬಟ್ಟೆ ಎಲ್ಲ ಬಿಚ್ಚಾಕಿ ಮಾರಾಕ್ತಾರೆ. ಹೋಗಿ ಒಂದು ಗುಲಾಮನ ಕೆಲಸ ಮಾಡ್ತಾನೆ. ಒಂದು ಸ್ವಲ್ಪ ಯೋಚನೆ ಮಾಡಿದ, ಅದು ಕನಸೆಲ್ಲ ನೆರವೇರ್ತೇನಪ್ಪ, ದೇವ್ರು ಹೇಳಿದ್ರೆ ನೆರವೇರ್ತೈತ. ಆದರೆ ಬಿಟ್ಟಿಲ್ಲ. ನಂಬಿಕೆಯನ್ನು ಹುಟ್ಟಿಸಿದವನು ಆತನೇ ತಾನೇ, ಪೂರೈಸೋರ್ಗು ನಾನು ಬಿಡೋದಿಲ್ಲ, ಅವ್ರು ನನಗೆ ಪೂರೈಸ್ತಾರಂತ. ಇವತ್ತು ನಮ್ಮ ಕ್ರಿಶ್ಚಿಯನ್ ಸರ್ಕಲಲ್ಲಿ ಏನಾಗಿದೆ ಅಂದರೆ, ಇವತ್ತು ಹೇಳಿದೆ ನಾಳೆ ಬೆಳಿಗ್ಗೆ ಆಗ್ಬಿಡ್ಬೇಕು. ಆಗಲ್ಲ ಅಂದರೆ ಚರ್ಚೆ ಸರಿ ಇಲ್ಲ, ಪಾಸ್ಟರ್ ಸರಿ ಇಲ್ಲ, ಬೋಧನೆ ಸರಿ ಇಲ್ಲ. ಇಲ್ಲ, ನೀನು ಅದನ್ನು ನಂಬಬೇಕು ಡೈಲಿ. ನನಗೆ ದೇವ್ರು ಏನು ವಾಗ್ದಾನ ಕೊಟ್ಟಿದ್ದಾರೋ, ಇವತ್ತೇನು ಹಾಡು ಹಾಡಿದ್ದೇವೋ, ಬಾಡಿದ ಜೀವಿತ ಅರಳಿಸ್ತಾನೆ. ನೆಕ್ಸ್ಟು ಇನ್ನೊಂದು ಪಶ್ಚರಣೇನು, ಬಾಡಿದ ಜೀವಿತ ಅರಳಿಸ್ತಾನೆ. ಫಸ್ಟ್ ಒನ್ ಏನು ಪಶ್ಚರಣ, ಸೋಲನ್ನು. ಇವತ್ತು ಅನೇಕ ಮಂದಿ ಸೋಲೆ, ದೇವ್ರಿಗೆ ಗೊತ್ತಿಲ್ಲದರ ಏನೋ ತಪ್ಪು ಮಾಡಿ ಸೋಲನ್ನು ಅನುಭವಿಸ್ತಾ ಇದ್ದಾರೆ. ಸೋಲನ್ನು ಹೊಂದುವ ಸಮಯದಲ್ಲಿ ಕೂಡ ಆತ ನಮಗೆ ಜಯವನ್ನು ನಾವು ನಿರೀಕ್ಷೆ ಹುಟ್ಟಿಸ್ತಾನೆ. ಈ ಹಾಡು ನಮಗೇನು ಹುಟ್ಟಿಸ್ತೈತೆ ಗೊತ್ತಾ? ನಿರೀಕ್ಷೆ ಹುಟ್ಟಿಸ್ತೈತೆ. ಸವಾಲನ್ನು ಸಂಧಿಸಲು ಸವಾಲಿದೆಯಾ? ದೇವ್ರು ಹೇಳ್ತಾರೆ, ನಾನಿದ್ದೇನೆ. ಅದಕ್ಕೆ ನಾನು ಹೇಳಿದೆ, ನಮ್ಮ ಬೆಳಕಿಗೆ ಜನಾಂಗಗಳು ಹುಡ್ಕೊಂಬ. ಆಗ ನಾವು ಬೆಳಕಾಗಬೇಕಂತ ಎಲ್ಲಿ ಬರಬೇಕಂತೆ, ನಾವು ಕರ್ತನ ಸಮ್ಮುಖದಲ್ಲಿ ಬರುವಾಗ ಬ್ರೈಟ್ ಆಗ್ತಾ ಇರ್ತೀವಂತೆ. ಆಗ ನಮ್ಮನ್ನು ನೋಡ್ಕೊಂಡು ಅವ್ರು ಬರ್ತಾರಂತೆ, ನಾವು ಅವ್ರು ನೋಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಹಾಗಾದ್ರೆ ಯೋಚನೆ ಮಾಡ್ರಿ, ಜೋಸೆಫನಿಗೆ ಹಾಗೆ ತಾನಾಗಿ ಸಿಕ್ಬಿಡ್ತಾ ಪದವಿ. ಎಷ್ಟು ಏರು ಇಳಿತಗಳೆಲ್ಲ ಮಾಡಿ ಕೊನೆಗೆ ಅವರು ಏನು ಹೇಳಿದರೋ, ಏನು ನಂಬಿಕೆ ಹುಟ್ಟಿಸಿದರೋ ಅದನ್ನು ದೇವರು ಪೂರೈಸಿದ ದೇವನಾಗಿದೆ. ದಾವೀದನ ಕರೆದು ಎಣ್ಣೆ ಹಾಕ್ಬಿಟ್ಟು ತಲೆ ಮೇಲೆ, ಹಂಗೆ ಆಗ್ಬಿಡ್ತಾನೆ. ನಾಳೆ ಬೆಳಿಗ್ಗೆ ರಾಜ ಆಗ್ಬಿಟ್ನಾ? ಇಲ್ಲ. ಒಂದು ಕಡೆ ಸೌಲ ಓಡಿಸ್ಕೊಂಡು ಬರ್ತಾನೆ, ಒಂದು ಕಡೆ ಜನಗಳೆಲ್ಲ ಅವನ ಮೇಲೆ ಎಗ್ನೆಸ್ಟ್ ಆಗ್ತಾರೆ. ಎಷ್ಟು ಸಮಸ್ಯೆಗಳು, ಎಷ್ಟು ಹೋರಾಟಗಳು. ಆದರೆ ಅವನಿಗೆ ಎಣ್ಣೆ ಹಾಕಿ ದೇವರು ಅವನಿಗೆ ನಂಬಿಕೆಯನ್ನು ಹುಟ್ಟಿಸಿದ್ರು. ಆದರೆ ಪೂರೈಸುವನು ಆತನೇ ಅಂತ ಅದನ್ನು ನಂಬದ. ಆಮೇಲೆ ಇವತ್ತು ರಾತ್ರಿ ಕೂಡ, ರಾತ್ರಿ ಎಲ್ಲ ನಾವು ಕೂತ್ಕೊಂಡಿದ್ದೇವೆ, ಪ್ರಾರ್ಥನೆ ಮಾಡಿದ್ದೇವೆ. ಅನೇಕರು ತಿರಸ್ಕಾರವಾಗಿ ಇರ್ಬೋದು, ಅವ್ರ ಮನೆಗಳಲ್ಲಿ ಕೂತ್ಕೊಂಡಿರ್ಬೋದು. ಏನು ಇವ್ರು ಹೇಳ್ದಾಗ ಹೋಗ್ಬಿಡ್ಬೇಕಾ? ಇದು ನನಗಲ್ಲ. ನಾನು ಇವತ್ತು ರಾತ್ರಿ ಅದೇ ಪ್ರಸಂಗ ಮಾಡಿದೆ. ಏನು ಪ್ರಸಂಗ ಮಾಡಿದೆ? ನಿನ್ನ ಬೆಳಕಿಗೆ ಜನಾಂಗಗಳು ಬರಬೇಕಂದ್ರೆ ಯು ಹ್ಯಾವ್ ಟು ಸಿಟ್. ನೀನು ಕರ್ತನ ಫೀಟಲ್ಲಿ ಕೂತಿರ್ಬೇಕು. ನೀನು ಕರ್ತನ ಪ್ರಕಾಶ ಹೊಂದಬೇಕು. ನೀನು ಯಾವ ಮಾತನ್ನು ಕೇಳ್ತೀಯೋ ಆ ಮಾತಿಗೆ ವಿಧೇಯನಾಗ್ತೀಯೋ ಅಲ್ಲಿ ನಿನ್ನ ಪ್ರಕಾಶ ಹೊಂದುತ್ತೀಯ. ಆ ವಿಧೇಯತೆಯೇ ನಿನ್ನ ಪ್ರಕಾಶ ಹೊಂದಿಸಲು ಸಾಧ್ಯ. ಯೇಸು ಸ್ವಾಮಿ ತಂದೆಗೆ ವಿಧೇಯನ ಆಗಿಲ್ಲ ಅಂದರೆ ಪ್ರಕಾಶ ಆಗ್ತಾ ಇದ್ದಿಲ್ಲ. ಇವತ್ತು ಯೇಸು ಎಂಬ ಹೆಸರನ್ನ ಬೈಬಲಲ್ಲಿ ಬರಿತಾನೆ ಇರಲಿಲ್ಲ. ವಿಧೇಯತೆ ನಮ್ಮ ಪ್ರಕಾಶಕ್ಕೆ ತುಂಬ ಮುಖ್ಯವಾದ ಕಾರಣ. ಅದು ಹೇಳ್ರಿ. ಇವತ್ತು ಸಭೆಯಲ್ಲಿ 90% ಅವಿಧೇಯತೆನೆ. ಈ ಅವಿಧೇಯತೆ ಫಲ ಏನು? ಅವ್ರು ಹುಡ್ಕೊಂಡು ಹೋಗ್ಬೇಕು ಹೊರತು ಅವ್ರನ್ನ ಯಾರು ಹುಡ್ಕೊಂಬರಲ್ಲ. ವಿಧೇಯರಿಗೆ ಹುಡ್ಕೊಂಬರ್ದು. ಅದಕ್ಕೆ ಹೇಳೋದು, ಜನಾಂಗಳ ಐಶ್ವರ್ಯ ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ದು. ಆಮೇಲೆ
ಸಭೆಯಲ್ಲಿ ದೇವರು ಎದುರು ನೋಡೋದು ವಿಧೇಯತೆ, ಅವಿಧೇಯತೆ ಅಲ್ಲ. ಎಲ್ರಿಗೂ ನಿದ್ರೆ ಬರ್ತೈತೆ, ನಮಗೆ ಇನ್ನಿದ್ದು ನಿದ್ರೆ ಬರ್ತೈತೆ. 1 ನೈಟ್ ತಾಯ್ತಾ ಕೊಡ್ಬೇಕು ದೇವರಿಗೆ. 1 ನೈಟ್. ನಾನು ಸಂಬಳ ಕೊಟ್ಬಿಡ್ತೀನಿ. ಸಂಬಳ ಕೊಡೋಕ್ಕೆ ಕೂಡ ಅದು ದೇವ್ರ ಶಕ್ತಿ ಕೊಡಬೇಕು. ದೇವ್ರು ಕೊಟ್ಟಿಲ್ಲ ಅಂತ ಎಲ್ಲಿ ತೈದು ಕೊಡ್ತೀಯ? ಅದು ಕೊಡಲ್ಲ. ಫಸ್ಟು ನಮ್ಮ ಹತ್ರ ಇವಾಗ ಹೇಳಿದಲ್ಲ ಅದ್ಭುತ, ನನ್ನ ಹತ್ರ ಕೊಡೋಕ್ಕೆ ಏನೂ ಇಲ್ಲ, ಆದರೆ ನಾನು ಏನೋ ಒಂದು ಬೇರೆ ಕೊಡ್ತೀನಿ. ಎಸ್, ಟೈಮ್ ನನ್ನ ಕೈಲಿ ಏನಾಗ್ತದೆ ಅದು ಮಾಡ್ತೀನಿ. ಅದೇ ನಮ್ಮನ್ನು ಶೈನ್ ಮಾಡ್ತೈತಿ, ನಮ್ಮನ್ನು ಪ್ರಕಾಶಗೊಳಿಸ್ತೈತೆ. ಜೋಸೆಫ್ನ ಹೆಂಗಪ್ಪ ಪ್ರಕಾಶಗೊಂಡ್ಬಿಟ್ಟ? ಅವನಿಗೇನೋ ಒಂದು ಕೆಲಸ ಕೊಟ್ಟರು. ನಾನು ಕಸ ಗುಡಿಸಲ್ಲ, ನಾನು ಟಾಯ್ಲೆಟ್ ತೊಳೆಯಲ್ಲ ಅಂತ ಹೇಳ್ತಿದ್ರೆ ಅವನ ಅರಮನೆಯಲ್ಲಿ ಅವನು ಯಾರನ್ನ ಪೋಟಿಪರ್ನ ಮನೇಲಿ ಯಾರನ್ನ ಗುರುತಿಸ್ತಾ ಇದ್ರ, ಅವನ್ನ ಮ್ಯಾನೇಜರ್ ಮಾಡ್ತಾ ಇದ್ರ. ಒಂದು ಹೇಳ್ತೀನಿ ನೋಡಿ, ನಮಗೊಂದು ಪದವಿ ಬರಬೇಕಂದ್ರೆ ನಾವು ನಮಗೇನಿದೆಯೋ ಅದರಲ್ಲಿ ನಾವು ತೃಪ್ತಿ ಆಗಬೇಕು, ಅದನ್ನು ಮಾಡಬೇಕು. ಫಸ್ಟ್ ಒನ್ ಈಸ್ ದೇವರು. ಒಂದು ಕಡೆ ರಾತ್ರಿ ದೇವರು ಎಬ್ಬಿಸ್ತಾರ, ಎದ್ಬಿಟ್ಟ ನಿದ್ರೆ ಬಂದಿಲ್ವಾ, ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡ್ರೆ ಬದಲು ಸ್ವಲ್ಪ ಟಂಗ್ಸ್ ಮಾತಾಡು, ಸ್ವಲ್ಪ ದೇವರನ್ನ ಪ್ರಾರ್ಥನೆ ಮಾಡು, ಸಭೆಗಾಗಿ ಪ್ರಾರ್ಥನೆ ಮಾಡು. ಆಗ ಇದ್ದಕ್ಕಿದ್ದಾಗೆ ನಾಳೆ ಬೆಳಗ್ಗೆ ಒಂದು ಶೈನಿಂಗ್ ನಿನ್ಗೆ ಬರ್ತಿದೆ. ಆ ಶೈನಿಂಗ್ ನಿನ್ನ ಅನೇಕ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ತಿದೆ. ಆಮೇಲೆ ಸಭೆಯಲ್ಲಿ ನಡೆಯುವ ಒಂದೊಂದು ಕಾರ್ಯ ಕೂಡ ನಿಮ್ಮನ್ನು ಪ್ರಕಾಶಗೊಳಿಸುವ ಕಾರ್ಯ. ಈ 40 days, ನೆಕ್ಸ್ಟ್ 40 days ಪ್ರೇಯರ್ ಬರ್ತಾ ಇದೆ. ಅದು ನಿಮ್ಮನ್ನು ಏನು ಮಾಡ್ತಿದೆ? ನಿಮ್ಮನ್ನು ಅಟ್ರಾಕ್ಟ್ ಮಾಡ್ತಿದೆ. ನಿಮಗೆ ಪ್ರಮೋಷನ್ ಅಟ್ರಾಕ್ಟ್ ಆಗ್ತಿದೆ, ಸ್ಯಾಲ್ರಿ ಹೈಕ್ ಆಗ್ತಿದೆ. ನೀವು ಯಾರಿಗೂ ಆಗಿಲ್ಲ, ನಿಮ್ಗೆ ಆಗ್ತಿದೆ. ಆಮೇಲೆ ಬೈಬಲ್ ನೀವು ಹುಡ್ಕೊಂಡು ಹೋಗ್ರಿ. ಯಾರು ಕರ್ತನ ಸಮ್ಮುಖದಲ್ಲಿ ಟೈಮನ್ನು ಕಳೆದ್ರೋ ಅವ್ರ ಲೈಫಲ್ಲಿ ಶೈನಿಂಗೇ. ಆಮೇಲೆ ಇವತ್ತು ರಾತ್ರಿಯೆಲ್ಲ ನೀವು ಕಳೆದಿದ್ದೀರಲ್ಲ, ಈ ವಾರವೆಲ್ಲ ನೋಡಿ ನಿಮ್ಮ ಲೈಫಲ್ಲಿ ಏನೇನು ನಡೀತಿದೆ ಅಂತ ನೀವು ನೋಡಿ ಟ್ರೈ ಮಾಡಿ ನೋಡಿ. ಯಾಕಂದರೆ ಹೇಳೋದು ಏನೋ ಪಾಸ್ಟರ್ ಫ್ಯಾಮಿಲಿಗೋ ಅಂತ ನೆನೆಸ್ಕೊಂಡಿದ್ದಾರೆ. ಪಾಸ್ಟರ್ ಫ್ಯಾಮಿಲಿ ಯಾವಾಗಲೂ ಇದು ಮಾಡೋದ್ರಿಂದ ನಾವು ಶೈನಿಂಗ್ ಆಗಿ ಇದ್ದೀವಿ. ಆ ಶೈನಿಂಗ್ ನೀವು ಹೊಂದ್ಕೊಳ್ಬೇಕು. ನಿಮಗೆ ಹೇಳ್ತಾ ಇದ್ದೀವಿ, ನಮಗೆ ಸಾಕು, ನಮಗೆ ಅದು ಈ ದೌಲತ್ತು ದುರಾಂಕಾರ ಇದ್ದರೆ ಆಗೋದೇ ಇಲ್ಲ. ತಗ್ಗಿಸುವಿಕೆ ಇದ್ರೇ. ಎಸ್, ನಾನು ಹೋಗ್ತೇನೆ ಕರ್ತನ ಸಮಾಜ ಕೂತ್ಕೊಂಡು ನನಗಾಗಿ ಹೇಳ್ತಾ ಇದ್ದಾರೆ, ನಾನು ಬೆಳಕಾಗಿ ಮಾರ್ಪಡ್ತೇನೆ, ನಾನು ಶೈನ್ ಆಗ್ತೇನೆ. ನನ್ನ ಬೆಳಕಿಗೆ ನನ್ನ ಬಿಸ್ನೆಸ್ ಬರಬೇಕು, ನನ್ನ ಬೆಳಕಿಗೆ ನನ್ನ ಹತ್ರ ಬರಬೇಕು ಅವರು, ನಾನು ಅವ್ರ ಹತ್ರ ಹೋಗೋದಲ್ಲ. ಇದು ನಡಿಬೇಕು, ನಡೀತೈತೆ ನಿಮ್ಮ ಲೈಫಲ್ಲಿ. ದ ನೇಮ್ ಆಫ್ ಜೀಸಸ್. ಯಾಕಂದ್ರೆ ನಂಬಿಕೆಯನ್ನು ಹುಟ್ಟಿಸುವವನು ಆತನೇ, ಪೂರೈಸುವವನು ಆತನೇ. ಯಾರ ಮೇಲೆ ದೃಷ್ಟಿ ಇಡಬೇಕಂತೆ? ಕ್ರಿಸ್ತನ ಮೇಲೆ, ದೇವ್ರ ಮೇಲೆ, ಕ್ರಿಸ್ತನ ಮೇಲೆ. ಹೇಳ್ರಿ, ಕ್ರಿಸ್ತನ ಮೇಲೆ ಹೇಳ್ರಿ. ನಮಗೆ ಕ್ರಿಸ್ತನೇ ಮುಖ್ಯ. ಯಾಕೆ ನಮ್ಮನ್ನು ಅಂಧಕಾರದ ದೊರೆತನದಿಂದ ಪ್ರಿಯ ಕುಮಾರನ ರಾಜ್ಯಕ್ಕೆ ತಂದ ಆತನ ಸೇರಿಸಿರುವ ದೇವನಾಗಿದ್ದಾನೆ. ನಮ್ಮನ್ನು ದೇವರ ಮಕ್ಕಳನ್ನಾಗಿ ಆತನ ಮಾಡಿರುವ ದೇವನಾಗಿದ್ದ. ಆಮೇಲೆ ನಾನು ಹೇಳ್ತೀನಿ ನೋಡಿ, ಇವತ್ತು ಈ ತಿಂಗಳೆಲ್ಲ ನಿಮ್ಮ ವಿಧೇಯತೆಗೆ ಫಲ ಏನು ಗೊತ್ತಾ? ನಿಮ್ಮೆಲ್ಲ ಪ್ರಯತ್ನಗಳ ದೇವರು ಸಫಲ ಮಾಡ್ತಾರೆ. ನೀವು ಕೈ ಹಾಕುವ ಎಲ್ಲ ಪ್ರಯತ್ನಗಳ ದೇವರು ಸಫಲ ಮಾಡ್ತಾರೆ. ನಿಮ್ಮ ಕೈ ಹಾಕುವ ಎಲ್ಲ ಪ್ರಯತ್ನಗಳು ನಾನು ಬ್ಲೆಸ್ ಮಾಡ್ತೇನೆ. ನಿಮ್ಮೆಲ್ಲ ಪ್ರಯತ್ನಗಳ ದೇವರು ಸಫಲ ಮಾಡ್ತಾನೆ. ನಾನೇನು ಪ್ರವಾದನೆ ಮಾಡಿದ್ದೀನೋ ಅದು ನಿಮ್ಮ ಲೈಫಲ್ಲಿ ನೆರವೇರಲೇಬೇಕು. ಅದಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ ಇನ್ ದ ನೇಮ್ ಆಫ್ ಜೀಸಸ್. ನೀವು ಚೆನ್ನಾಗಿರೋರ್ಗ ನಾನು ಬಿಡಲ್ಲ. ನೀವು ಚೆನ್ನಾಗಿಲ್ಲ ಅಂದ್ರೂ ಕೂಡ ನಾನು ಚೆನ್ನಾಗಿರೋ ನಾನು ಬಿಡಲ್ಲ. ನಿಮ್ಮನ್ನು ಚೆನ್ನಾಗಿರ್ತೀರ, ಆರೋಗ್ಯವಾಗಿರ್ತೀರ, ನಿಮ್ಮ ಹಣ ಹಾಸ್ಪಿಟ್ಲಿಗೆ ಹೋಗಲ್ಲ. ನಮ್ಮ ಮೈಟಿ ನೇಮ್ ಆಫ್ ಜೀಸಸ್. ಪಕ್ಕದಲ್ಲಿ ನೋಡಿ ಹೇಳ್ರಿ, ಚೆನ್ನಾಗಿರ್ತೀರ, ಸಾಲ ಕೊಡ್ತೀರಾ, ಇದೇ ಬೆಂಗಳೂರಲ್ಲಿ ಸೂಪರ್ ಮನೇನ ಕಟ್ತೀರಾ. ಪಕ್ಕದಲ್ಲಿ ಹೇಳ್ರಿ, ನಿಮ್ಮನ್ನು ನೋಡಿ ಯಾರ್ಯಾರು ಗೇಲಿ ಮಾಡಿದಾರೋ ನಿಮ್ಮ ಬೆಳಕಿಗೆ ಬರ್ತಾರೆ. ಸ್ವಲ್ಪ ಬೆಳಕು ಕೊಡ್ತೀರಾ, ಸ್ವಲ್ಪ ಬೆಳಕು ಕೊಡ್ತೀರಾ, ಎಣ್ಣೆ ಕೊಡೋಕೆ ಹಂಗೆ ಬೆಳಕು ಕೊಡ್ತೀರಾ ಅಂತ ಕೇಳ್ತಾರೆ. ತಕೋ ಅಂತ ಹೇಳ್ರಿ. ಹಲ್ಲೆಲೂಯಾ, ಇನ್ ದ ನೇಮ್ ಆಫ್ ಜೀಸಸ್. ಆಮೇನ್.